ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು, ಆಲ್ರೆಡಿ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬಂದಾಯಿತು ಮತ್ತು ಚಾಯ್ಸ್ ಎಂಟ್ರಿ ಕೂಡ ಬಿಟ್ಟಾಗಿದೆ. ಮತ್ತು ಎಲ್ಲರೂ ಚಾಯ್ಸ್ ಒನ್ ಸ್ಟೂಡೆಂಟು ಎಲ್ಲರೂ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಮತ್ತು ಚಾಯ್ಸ್ ಎಂಟ್ರಿ ಸೆಲೆಕ್ಟ್ ಮಾಡಿಕೊಂಡು ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಎಲ್ಲರೂ ನಾಳೆ ಪೇಮೆಂಟ್ಗೋಸ್ಕರ ವೇಟ್ ಮಾಡ್ತಾಯಿದ್ರೆ ಅನ್ಕೋತೀನಿ. ಬಟ್ ಒಬ್ಬೊಬ್ರು ಏನಪ್ಪ ಅಂದರೆ ಆನ್ಲೈನ್ ಪೇಮೆಂಟ್ ಮಾಡಿದ್ದಾರೆ, ಬಟ್ ಅವರಿಗೆ ಎಡ್ಮಿಷನ್ ಆರ್ಡರ್ ಕರೆಕ್ಟಾಗಿ ಬಂದಿದೆ. ನಾನು ಬೆಳಗ್ಗೆ ಚೆಕ್ ಮಾಡಿದ್ದೀನಿ, ಸಮ್ ಸ್ಟೂಡೆಂಟ್ಸ್ದು ಕರೆಕ್ಟಾಗೇ ಇದೆ. ಆನ್ಲೈನ್ ಪೇಮೆಂಟ್ ಮಾಡಿ ಪರವಾಗಿಲ್ಲ, ಬಟ್ ಯಾರು ಅಂದರೆ ಮಾಡೋಕ್ಕೆ ಬಂದರೆ ಅಂದರೆ ಸೇಬರಲ್ಲಿ ಕರೆಕ್ಟಾಗಿ ಮಾಡಿಕೊಡ್ತಾರೆ, ಅವ್ರಿಗೆ ತೊಂದರೆ ಇಲ್ಲ. ಬಟ್ಟು ಎಲ್ಲರೂ ನನ್ನ ಪ್ರಕಾರ ಏನಪ್ಪ ಅಂದರೆ ಪ್ರತಿ ವರ್ಷ ಕೆ ಎದವರಿಗೆ ಎಲ್ಲ ವಿದ್ಯಾರ್ಥಿಗಳು ಬ್ಯಾಂಕಿಂದಲೇ ಅಮೌಂಟ್ ಪೇ ಮಾಡೋದು. ಸೊ ಅದಕ್ಕೆ ನೀವು ಕೂಡ ಎಲ್ಲರೂ ಬ್ಯಾಂಕಿಂದಲೇ ಅಮೌಂಟ್ ಪೇ ಮಾಡಿ. ನಾಳೆ ನಾಳೆ ಇನ್ನೂ 3 ದಿನ ಟೈಮ್ ಐತೆ. ನಿಮಗೆ ಪೇಮೆಂಟ್ ಮಾಡೋಕ್ಕೆ 5ನೇ ತಾರೀಕುವರೆಗೆ ಟೈಮ್ ಐತೆ. ಬಟ್ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಏನಪ್ಪ ಅಂದರೆ ನಿಮಗೆ ಸೆಪ್ಟೆಂಬರ್ 3ವರೆಗೂ ಟೈಮ್ ಐತೆ. ಸೊ ಅದಕ್ಕೆ ಏನಪ್ಪ ಅಂದರೆ ಆರಾಮಾಗಿ ನಿಧಾನವಾಗಿ ಮಾಡಿರಿ, ಏನು ತೊಂದರೆ ಬೇಡ. ಬಟ್ ಇವಾಗ ಕೆ ಎ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದೈತೆ. ಅದು ಏನಂದರೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟು. UG ನೀಟ್ ಮತ್ತು UG CET ಇಬ್ಬರಿಗೆ ಅಂದರೆ 2 ಕೋರ್ಸ್ದವರಿಗೆ ವೆರಿ ಇಂಪಾರ್ಟೆಂಟ್ ನೋಟಿಸ್ ಕೆ ಎ ಕಡೆಯಿಂದ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಯಾರ ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಇವಾಗ ಅಡ್ಮಿಷನ್ ಪ್ರೊಸೀಜರ್ ಮುಗಿಯೋವರೆಗೂ ಮಾತ್ರ ಅಲ್ಲ, ನಿಮಗೆ ಮುಂದೆ ಸ್ಕಾಲರ್ಶಿಪ್ ಆಗಲಿ, BSc ನರ್ಸಿಂಗ್ ನೋಟ್ಸ್ ಆಗಲಿ ಅಥವಾ ಏನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ, ನಿಮ್ಮ ಎಕ್ಸಾಮ್ಸ್ಗೆ ಏನೇ ಹೆಲ್ಪ್ ಬೇಕಿದ್ರೂ ನನ್ನ ಚಾನಲಲ್ಲಿ ಸಿಗ್ತದೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಕೆ ಕಡೆಯಿಂದ ಬಂದಿರೋ ಒಂದು ಹೊಸ ಅಪ್ಡೇಟ್ ಏನಪ್ಪ ಅಂದರೆ ಫಸ್ಟ್ ಕೆ ಇ ವೆಬ್ಸೈಟ್ ಬಂದ ಮೇಲೆ ನಿಮಗೆ ಇಲ್ಲಿ ಹೊಸ ಪೇಜ್ ಕಾಣಿಸ್ತದೆ, ಒಂದು ಪೇಜ್ ಕಾಣಿಸುತ್ತೆ. ಪೇಜ್ ಕಾಣಿಸಿದ ಮೇಲೆ ಏನಪ್ಪ ಅಂದರೆ ಇಲ್ಲಿ ಫಸ್ಟು ನೋಡ್ಕೊರಿ, ಇಲ್ಲಿ 1-9 UG ನೀಟ್ UG CET 2024 ಮೊದಲ ಸುತ್ತಿನ ಮೂಲದ ದಾಖಲೆಗಳು ಠೇವಣಿ ಸಲ್ಲಿಕೆ ಅಂದರೆ ಅದು ಡೆಫಿನೇಷನ್ ಬಗ್ಗೆ ಐತೆ. ಸೊ ಇಲ್ಲಿ ಒಂದು ಬಿಟ್ಟಿದ್ದಾರೆ ನೋಡಿರಿ, ಕರೆಕ್ಟಾಗಿ ನೋಡ್ಕೊರಿ. UG ನೀಟ್ 2024 ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಮೊದಲ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶವನ್ನು ಪ್ರಕಟಣೆಯ ನಂತರ ಆಯ್ಕೆ 1 ಮಾಡಿರುವ ಅಭ್ಯರ್ಥಿಗಳಿಗೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು PDF ಓಪನ್ ಮಾಡ್ತೀನಿ. ಓಪನ್ ಮಾಡಿದ ಮೇಲೆ ಕರೆಕ್ಟಾಗಿ ನೋಡ್ಕೊರಿ. ಸೊ ಯಾರ್ಯಾರು ಕೆ ಎದವರಿಗೆ ಡಾಕ್ಯುಮೆಂಟ್ಸ್ ಸಲ್ಲಿಸಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾರ್ಯಾರು ಕೊಡಬೇಕು, ಯಾರ್ಯಾರು ಸಲ್ಲಿಸಬಾರ್ದು ಅನ್ನೋದು ಇಲ್ಲಿ ನಾನು ಕರೆಕ್ಟಾಗಿ ಓದ್ತಾ ಹೋಗ್ತೀನಿ, ಕರೆಕ್ಟಾಗಿ ನೋಡ್ಕೊರಿ. UG ನೀಟ್ 2024 ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶ ಪ್ರಕಟಣೆಯ ನಂತರ ಚಾಯ್ಸ್ 1 ಆಯ್ಕೆ ಮಾಡಿರುವ ಅಭ್ಯರ್ಥಿಗಳಿಗೆ ಯಾವ ವರ್ಗದ ಅಭ್ಯರ್ಥಿಗಳು ಮೂಲ ದಾಖಲೆಗಳನ್ನು ಸಲ್ಲಿಸಬೇಕು? ಹೂ ಶುಡ್ ಸಬ್ಮಿಟ್ ದಿ ಒರಿಜಿನಲ್ ಡಾಕ್ಯುಮೆಂಟ್ಸ್. ಸೊ ಇವಾಗ ನೋಡಿ ಕರೆಕ್ಟಾಗಿ ಓದ್ತೀನಿ. ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟದ ವೈದ್ಯಕೀಯ ಸೀಟುಗಳನ್ನು ಪಡೆದವರು ಅಥವಾ ಖಾಸಗಿ ಕೋಟದ ವೈದ್ಯಕೀಯ ಸೀಟುಗಳನ್ನು ಖಾಸಗಿ ಕಾಲೇಜುಗಳಲ್ಲಿ ಪಡೆದವರು ಚಾಯ್ಸ್ 1 ಆಯ್ಕೆ ಮಾಡಿಕೊಂಡಿದ್ದಲ್ಲಿ ಮೊದಲ ದಾಖಲೆಗಳನ್ನು 2 ಸೆಟ್ ದೃಢೀಕೃತ ಜೆರಾಕ್ಸ್ ಪ್ರತಿಯೊಂದಿಗೆ ಕೆ ಎ ಬೆಂಗಳೂರು ಇಲ್ಲಿ ಸಲ್ಲಿಸಬೇಕು. ದಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬಿನ್ ಅಲೋಟೆಡ್ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್. ಅರ್ಥ ಆಯ್ತಾ? ಅಂದರೆ ಗೋರ್ಮೆಂಟ್ ಮೆಡಿಕಲ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್ ಅಂದರೆ ಗೋರ್ಮೆಂಟು ಮೆಡಿಕಲ್ ಸೀಟಲ್ಲಿ ಅಂದರೆ ಗೋರ್ಮೆಂಟ್ ಸೀಟಲ್ಲಿ ಪ್ರೈವೇಟ್ ಕಾಲೇಜ್ ಪಡೆದವ್ರು ಏನಪ್ಪ ಅಂದರೆ ಮತ್ತು ಪ್ರೈವೇಟ್ ಮೆಡಿಕಲ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಮತ್ತು ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಲ್ಲಿ ಪಡೆದವ್ರು ಏನಪ್ಪ ಅಂದರೆ ಇಫ್ ದೇ ಸಿಲೆಕ್ಟ್ ಚಾಯ್ಸ್ 1 ದೇ ಓನ್ಲಿ ಸಬ್ಮಿಟ್ ದಿ ಒರಿಜಿನಲ್ ಡಾಕ್ಯುಮೆಂಟ್ಸ್. ಅವ್ರು ಏನಾದರೂ ಚಾಯ್ಸ್ 1 ಸೆಲೆಕ್ಟ್ ಮಾಡಿದರೆ ನೀವು ಕೆ ಎದವರಿಗೆ ಡಾಕ್ಯುಮೆಂಟ್ಸ್ ಸಲ್ಲಿಸಬೇಕು. ಏನೇನು ಸಲ್ಲಿಸಬೇಕಪ್ಪ ಅಂದರೆ ಕರೆಕ್ಟಾಗಿ ನೋಡ್ಕೋರಿ. ಇಲ್ಲಿ ಇದು ಮಾತ್ರ UG ನೀಟ್ದವರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಯಾರು UG CET ಯಾರು ಸ್ಟೂಡೆಂಟ್ಸ್ ಅಲ್ಲ, UG ಸೀಟ್ದವ್ರು ಯಾರು ಈ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಯಾಕಂದರೆ ನಿಮಗೆ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಕೂಡ ಐತೆ ಕೆ ಎ ಕಡೆಯಿಂದ. ನೀವು ಯಾವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕೋ ಬೇಡ ಅನ್ನೋದು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಯಾರು ಈ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಸೊ ನೋಡಿರಿ, ಇವಾಗ UG ನೀಡಿದವರು ಯಾವ್ಯಾವ ಡಾಕ್ಯುಮೆಂಟ್ಸ್ ಸಲ್ಲಿಸಬೇಕು ಅನ್ನೋದು. ಸೊ ಫಸ್ಟ್ ನೋಡಿರಿ, ಸಲ್ಲಿಸಬೇಕಾದ ದಾಖಲೆಗಳು. ಡಾಕ್ಯುಮೆಂಟ್ಸ್ ಟು ಬಿ ಸಬ್ಮಿಟೆಡ್ ವಿತ್ 2 ಸೆಟ್ಸ್ ಆಫ್ ಫೋಟೋ ಕಾಪೀಸ್. ಅಂದರೆ ಡಾಕ್ಯುಮೆಂಟ್ಸ್ ಕೂಡ ನಿಮ್ಮದು 2 ಫೋಟೋ ಇರಬೇಕು. ಚಾಯ್ಸ್ 1 ನೀವು ಪ್ರಿಂಟ್ ಮಾಡಿ ಚಾಯ್ಸ್ 1 ಆಯ್ಕೆ ಮಾಡಿದ್ರಲ್ಲ, ಅದನ್ನು ಪ್ರಿಂಟ್ಔಟ್ ತೊಗೊಂಡು ಅದು 2 ಕಾಪೀಸ್ ಇರಬೇಕು. ಸೊ ನೆಕ್ಸ್ಟು UG ನೀಟ್ 2024 ಸ್ಕೋರ್ ಕಾರ್ಡ್ ಆ್ಯಂಡ್ ಅಡ್ಮಿಟ್ ಕಾರ್ಡ್. ನಿಮ್ಮದು ನೀಟ್ದು ಸ್ಕೋರ್ ಕಾರ್ಡ್ ಮತ್ತು ಅಡ್ಮಿಟ್ ಕಾರ್ಡು ಅದನ್ನು 2 ಕಾಪೀಸ್ ಇರಬೇಕು. ಕೆ ಎ ವೆರಿಫಿಕೇಷನ್ ಸ್ಲಿಪ್, ನಿಮಗೆ ಇದು ವೆರಿಫಿಕೇಷನ್ ಸ್ಲಿಪ್ ನಿಮಗೆ ಎಲ್ಲರಿಗೂ ಗೊತ್ತು. ಸೊ ಇದನ್ನು 2 ಕಾಪಿ ಇರಬೇಕು. ಫೀ ಪೇಡ್ ರಿಸಿಪ್ಟು ಅಂದರೆ ನೀವು ಫೀ ಪೇ ಮಾಡಿರ್ತೀರಲ್ಲ, ಅದನ್ನು 2 ಕಾಪಿ. ಮತ್ತು ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಸ್ ಪರ್ ವೆರಿಫಿಕೇಷನ್ ಸ್ಲಿಪ್. ಅಂದರೆ ನೀವು ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ ಅಂದರೆ ನೀವು ಸ್ಟಾರ್ಟಿಂಗ್ ಏನೇನು ಅಪ್ಲಿಕೇಶನ್ ಹಾಕೋ ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೆ ಅದೆಲ್ಲ 2 ಕಾಪೀಸು. ಮತ್ತು 2 ಫೋಟೋ ಕಾಪೀಸು, ನಿಮ್ದು 2 ಫೋಟೋ. ಮತ್ತು 9 ರೂರಲ್ ಸರ್ವಿಸ್ ಬಾಂಡ್ ಅಥವಾ 2 ಫೋಟೋ ಕಾಪೀಸ್. ಇದು ಅಂದರೆ ನಿಮ್ಮದು ಬೇರೆ ಏನಾದರೂ ಕನ್ನಡ ಮೀಡಿಯಮ್ ಆಗಲಿ ಅಥವಾ ಬೇರೆ ನಿಮ್ಮ ಹತ್ರ ಏನಾದರೂ ಯಾವುದಾದ್ರು ಡಾಕ್ಯುಮೆಂಟ್ಸ್ ಇದ್ದರೆ ಅದೆಲ್ಲ ತೊಗೊಂಡು ಹೋಗಬೇಕು. ಸೊ ಅದೆಲ್ಲ ನೀವು ಸಬ್ಮಿಟ್ ಮಾಡಬೇಕು ಕೆ ಎದಲ್ಲಿ. ಇದು UG ನೀಟ್ ಮಾತ್ರ.
ಸೊ ನೆಕ್ಸ್ಟ್ ಸ್ಟೆಪ್ಸ್: ಫೀ ಪೇಮೆಂಟ್, ಡೆಪೊಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್, ಡೌನ್ಲೋಡಿಂಗ್ ದಿ ಕಲೆಕ್ಷನ್ ಆಫ್ ಅಡ್ಮಿಷನ್ಸ್ ಆರ್ಡರ್, ರಿಪೋರ್ಟಿಂಗ್ ಟು ದಿ ಕಾಲೇಜ್, ಎಂಟ್ರಿಂಗ್ ದಿ ಕಾಲೇಜ್, ಜಾಯ್ನಿಂಗ್ ಸ್ಟೇಟಸ್ ಆಫ್ ಕೆ ಎ ಪೋರ್ಟಲ್. ನೀವು ಕೆ ಎದಲ್ಲಿ ಅಡ್ಮಿಷನ್ ಆದಮೇಲೆ ಏನಪ್ಪ ಅಂದ್ರೆ ಲಾಸ್ಟಿಗೆ ಒಂದು ಕೆ ಎ ವೆಬ್ಸೈಟಲ್ಲಿ ಒಂದು ಪೋರ್ಟಲ್ ಇರ್ತದೆ, ಅವರು ಒಂದು ಓಪನ್ ಮಾಡ್ತಾರೆ. ನೀವು ಅಂದರೆ ಕಾಲೇಜಿಗೆ ರಿಪೋರ್ಟ್ ಮಾಡಿದ್ರೆ ಅಂತ ಅವರು ರಿಪೋರ್ಟ್ ಮಾಡಿದಿರಾ ಅಂತ ನಿಮ್ಮದು ಲಾಸ್ಟಿಗೆ ಒಂದು ಇದು ಲಿಂಕ್ ಬಿಡ್ತಾರೆ. ಅದು ಲಿಂಕಲ್ಲಿ ನಿಮ್ಮ ಸಿ.ಟಿ ನಂಬರ್ ಮತ್ತು ನಿಮ್ಮದು ನೀಟ್ ನಂಬರ್ ಮತ್ತು ಏನಪ್ಪ ಅಂದರೆ ನೀವು ಎಷ್ಟು ಕಾಲೇಜ್ಗೆ ಫೀ ಪೇ ಮಾಡ್ತೀರಾ ಅಷ್ಟು ಲಾಗಿನ್ ಮಾಡಿ ಅಂದರೆ ಅಷ್ಟು ರಿಪೋರ್ಟ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಇದು UG ನೀಡಿದವರಿಗೆ. ಸೊ ಇನ್ನು ನೆಕ್ಸ್ಟ್ ಸಿ.ಟಿದವರಿಗೆ ಯಾರ್ಯಾರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಥವಾ ಮಾಡಬಾರ್ದು, ಇದು ವೆರಿ ಇಂಪಾರ್ಟೆಂಟು, ಎಲ್ಲರೂ ನೋಡ್ಕೊರಿ. ಯಾವ ವರ್ಗದ ಅಭ್ಯರ್ಥಿಗಳು ಮೂಲ ದಾಖಲೆಗಳನ್ನು KE ಬೆಂಗಳೂರು ಇಲ್ಲಿ ಸಲ್ಲಿಸಬಾರದು. ಆದರೆ ಕಾಲೇಜಿನಲ್ಲಿ ಪ್ರವೇಶಾತಿ ಪಡೆಯುವ ಸಮಯದಲ್ಲಿ ಆಯಾ ಕಾಲೇಜಿನಲ್ಲಿ ಮೂಲ ದಾಖಲೆಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಇಲ್ಲಿ ನೋಡ್ಕೋಬೋದು, ಇಲ್ಲಿ ನೋಡ್ರಿ ಇಲ್ಲಿ. ಸೊ ಇದು ಯಾರಪ್ಪ ಅಂದರೆ ಇದು ಸ್ಪೆಷಲಿ UG ಸಿ.ಟಿದವರಿಗೆ. ನೀವು ಯಾರು ಕೆ ಎದವರಿಗೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದು ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವ ಕಾಲೇಜ್ ಅಲೋಟ್ ಆಗಿರುತ್ತದೋ ಅದೇ ಕಾಲೇಜಲ್ಲಿ ನೀವು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು. ನೀವು ಯಾರು ಕೆ ಎದವರಿಗೆ ಸಲ್ಲಿಸುವಂಗೆ ಇಲ್ಲ. ಜಸ್ಟ್ ನಾನು ಡಾಕ್ಯುಮೆಂಟ್ಸ್ ಹೇಳಿದ ಯಾರಿಗಪ್ಪ ಅಂದರೆ ನೀಟ್ ಸ್ಟೂಡೆಂಟ್ಸ್ಗೆ ಮಾತ್ರ. ಇದು ಯಾರು ಅಂದರೆ ಇದು ಯಾರು ಯಾವ್ಯಾವ ಕೋರ್ಸ್ದವರು ಕೆ ಎದವರಿಗೆ ಸಲ್ಲಿಸಬಾರ್ದಪ್ಪ ಅಂದರೆ ನೋಡ್ಕೊರಿ ಇಲ್ಲಿ. ದಂತ ವೈದ್ಯಕೀಯ, ಆಯುಷ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, B.Pharma, ಫಾರ್ಮಾ ಶೀಟನ್ನು ಪಡೆದವರು ಮೂಲ ದಾಖಲೆಗಳನ್ನು KE ಬೆಂಗಳೂರಲ್ಲಿ ಸಲ್ಲಿಸಬಾರದು. ಕರೆಕ್ಟಾಗಿ ನೋಡ್ಕೊರಿ. ಆದರೆ ಸಂಬಂಧಿಸಿದ ಕಾಲೇಜಿನಲ್ಲಿ ಪ್ರವೇಶಾತಿ ಪಡೆಯುವ ಸಮಯದಲ್ಲಿ ಆಯಾ ಕಾಲೇಜಿನಲ್ಲಿ ಮೂಲ ದಾಖಲೆಗಳನ್ನು ಸಲ್ಲಿಸಕತ್ತದು. ಸೊ ಇವಾಗ ಏನಪ್ಪ ಅಂದರೆ ಅವ್ರೇನು ಹೇಳಿದ್ರಪ್ಪ ಅಂದರೆ ಯಾರು KEಗೆ ಸಬ್ಮಿಟ್ ಮಾಡೋದು ಬೇಡ, ಡಾಕ್ಯುಮೆಂಟ್ಸ್ ಬೇಡ, ಜಸ್ಟ್ UG ನೀಟ್ ಸ್ಟೂಡೆಂಟ್ ಬಿಟ್ಟು. ಸೊ ಇಲ್ಲಿ ನಾನು ಹೇಳಿದಲ್ಲ, ಇಂಜಿನಿಯರಿಂಗು, BSc ನರ್ಸಿಂಗ್ ಆಗಲಿ, B.Pharma ಆಗಲಿ, ಮತ್ತು ಯೋಗ ಮತ್ತು ನ್ಯಾಚುರೋಪತಿ ಆಗಲಿ, ಅಗ್ರಿಕಲ್ಚರ್ ಆಗಲಿ, ಇವರೆಲ್ಲ ಏನಪ್ಪ ಅಂದರೆ ನಿಮ್ಮ ಸಿಕ್ಕಿರೋ ಕಾಲೇಜಲ್ಲೇ ನೀವು ಅಡ್ಮಿಷನ್ ಅಂದರೆ ಡಾಕ್ಯುಮೆಂಟ್ಸ್ ಸಲ್ಲಿಸಬೇಕು. ಅದು ಚಾಯ್ಸ್ 1 ಸ್ಟೂಡೆಂಟ್ ಮಾತ್ರ. ಯಾಕಂದರೆ ಚಾಯ್ಸ್ 1 ಸ್ಟೂಡೆಂಟೇ ಇವಾಗ ಅಡ್ಮಿಷನ್ ಆಗೋದು ಫಸ್ಟ್ ರೌಂಡಲ್ಲಿ. ಸೊ ನೀವೆಲ್ಲರೂ ಡಾಕ್ಯುಮೆಂಟ್ಸ್ ನಿಮ್ಮ ಕಾಲೇಜಲ್ಲಿ ಕೊಡಬೇಕು. KCT ಸ್ಟೂಡೆಂಟ್ಸ್ಗೆ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಇದು KE ಕಡೆಯಿಂದ. ನೀವು ಯಾರು KEಗೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬಾರ್ದು. ನಿಮಗೆ ಸಿಕ್ಕಿರೋ ಕಾಲೇಜಲ್ಲೇ ನೀವು ಸಬ್ಮಿಟ್ ಮಾಡಬೇಕು. ಸೊ ಇದನ್ನಿಷ್ಟೇ ಅಪ್ಡೇಟು, ಮತ್ತೇನಿಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ವೈದ್ಯಕೀಯ ಸೀಟುಗಳನ್ನು ಪಡೆದವರು, ಅಂದರೆ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಇಲ್ಲಿ ನೋಡ್ಕೋರಿ. ದಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬಿನ್ ಅಲೋಟೆಡ್ ಮೆಡಿಕಲ್ ಸೀಟ್ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ನೀಡ್ ನಾಟ್ ಸಬ್ಮಿಟ್ ದಿ ಒರಿಜಿನಲ್ at KE ಬೆಂಗಳೂರು, ಬಟ್ ದೇ ಮಸ್ಟ್ ಕಂಪಲ್ಸರಿ ಸಬ್ಮಿಟ್ ಇನ್ ದಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇನ್ ದಿ ಕಾಲೇಜ್. ನಿಮಗೆ ಸಿಕ್ಕಿರೋ ಕಾಲೇಜಲ್ಲಿ ನೀವು ಸಬ್ಮಿಟ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಇದೆ ಅಷ್ಟೇ, ಮತ್ತೇನಿಲ್ಲ. ಇದು ಡಿಫ್ರೆನ್ಸ್ ಏನಪ್ಪ ಅಂದರೆ UG ನೀಡಿದವರು ಡಾಕ್ಯುಮೆಂಟ್ಸ್ ಸಲ್ಲಿಸಬೇಕು. ಇಲ್ಲಿ ಡಾಕ್ಯುಮೆಂಟ್ಸ್ ಲಿಸ್ಟ್ ಇದೆ, ಇಲ್ಲಿ ನೋಡ್ಕೋರಿ, ಕರೆಕ್ಟಾಗಿ ನೋಡ್ಕೋಬೋದು. ಚಾಯ್ಸ್ 1 ಪ್ರಿಂಟ್ಔಟು, UG ನೀಟ್ ಸ್ಕೋರ್ ಕಾರ್ಡ್ ಮತ್ತು ಅಡ್ಮಿಟ್ ಕಾರ್ಡು, KE ವೆರಿಫಿಕೇಷನು, ಪ್ರೀಪೇಯ್ಡ್ ರಿಸಿಪ್ಟು, ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಸ್ ಪರ್ ವೆರಿಫಿಕೇಷನ್ ಸ್ಲಿಪ್ಪು, ಮತ್ತು ಅನೆಕ್ಸರ್ 1 2 ಫೋಟೋ ಕಾಪೀಸು, ಅನೆಕ್ಸರ್ 9 ರೂರಲ್ ಸರ್ವಿಸ್ ಬಾಂಡ್ 2 ಫೋಟೋ ಕಾಪೀಸು. ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ತೊಗೊಂಡೋಗಿ. ಮತ್ತು ಎಷ್ಟೇ ಮತ್ತು KCT ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಏನು ಡಾಕ್ಯುಮೆಂಟ್ಸ್ ಕೊಡೋಂಗಿಲ್ಲ. ನಿಮಗೆ ಸಿಕ್ಕಿರೋ ಕಾಲೇಜಲ್ಲೇ ಚಾಯ್ಸ್ 1 ಕೊಡೋರು ನಿಮಗೆ ಸಿಕ್ಕಿರೋ ಕಾಲೇಜಲ್ಲೇ ಅಡ್ಮಿಷನ್ ಡಾಕ್ಯುಮೆಂಟ್ಸು ಕೊಡಬೇಕಷ್ಟೇ, ಮತ್ತೇನಿಲ್ಲ. ನಾನು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ನಾನು ಇವತ್ತು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನೈಟ್ 9 ಗಂಟೆ ಅಥವಾ 10 ಗಂಟೆಗೆ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.